ಸಂಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತಾರೆ. ಪತಿಯ ಕಷ್ಟ ದುಃಖಗಳಲ್ಲಿ ಸಮಾನವಾಗಿ ಭಾಗಿಯಾಗೋ ಜೀವವೇ ಅರ್ಧಾಂಗಿ. ಸದ್ಯ ಇದೇ ಪತ್ನಿ ಮಾಡಿದ ಪೂಜೆ ಹೋಮ ಹವನಗಳ ಫಲ ಶಾಸಕ ಜನಾರ್ದನ ರೆಡ್ಡಿಗೆ ಲಭಿಸಿದೆ. ಫಲಿಸಿತು ಜನಾರ್ದನ ರೆಡ್ಡಿ ಪತ್ನಿಯ ಪೂಜಾ ಫಲ. ಸಿಬಿಐ ಕೋರ್ಟ್ ವಿಧಿಸಿದ್ದ 7 ವರ್ಷಗಳ ಜೈಲು ಶಿಕ್ಷೆಗೆ ತಡೆ. ತಮ್ಮ ಪತಿ ಜನಾರ್ದನ ರೆಡ್ಡಿಗೆ ವಿಧಿಸಿದ ಜೈಲು ಶಿಕ್ಷೆಯಿಂದ ಮುಕ್ತಿ ಸಿಗೋಕೆ ಅಂತ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ ರಾಜ್ಯ ಮಾತ್ರ ಅಲ್ಲ ಹೊರ ರಾಜ್ಯದ ದೇವಸ್ಥಾನಗಳಿಗೂ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಇವರ ಪೂಜಾ ಫಲವೆಂಬಂತೆ ಓಬಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದ ಶಾಸಕ ಗಾಲಿ ಜನಾರ್ದನ ರೆಡ್ಡಿಗೆ ತೆಲಂಗಾಣ ಹೈಕೋರ್ಟ್ ದೊಡ್ಡ ರಿಲೀಫ್ ಕೊಟ್ಟಿದೆ. ವಿಶೇಷ ಸಿಬಿಐ ನ್ಯಾಯಾಲಯ ವಿಧಿಸಿದ್ದ 7 ವರ್ಷಗಳ ಜೈಲು ಶಿಕ್ಷೆಗೆ ತಡೆ ನೀಡೋ ಜೊತೆಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಅಸ್ಸಾಂನ ಕಾಮಾಖ್ಯ ದೇವಿಯ ದರ್ಶನ ಮಾಡಿದ ಅರುಣಾ ಲಕ್ಷ್ಮಿ ತಮ್ಮ ಪತಿಗೆ ಶಿಕ್ಷೆಯಿಂದ ಬಿಡುಗಡೆ ದೊರೆಯಲಿ ಅಂತ ಅರುಣಾ ಲಕ್ಷ್ಮಿ ಆಂಜನೇಯನ ಜನ್ಮಸ್ಥಳ ಕೊಪ್ಪಳದ ಅಂಜನಾದ್ರಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಜೊತೆಗೆ ಪಟ್ಟಾಭಿರಾಮನ ದೇವಸ್ಥಾನದಲ್ಲಿ ರಾಮಾಯಣದ ಸುಂದರ ಕಾಂಡದ ಕೋಟಿ ಬರಹಕ್ಕೆ ಸಂಕಲ್ಪ ಮಾಡಿದ್ರು. ಇದೇ ವೇಳೆ ಉಡುಪಿಯ ಶ್ರೀಕೃಷ್ಣನ ದರ್ಶನ ಮಾಡಿದ್ದಲ್ಲದೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಶತ್ರು ಹಾಗೂ ಸಂಕಷ್ಟ ನಿವಾರಣೆ ಹೋಮ ಮಾಡಿಸಿದ್ರು. ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೂ ಭೇಟಿ ನೀಡಿದ್ರು. ಇನ್ನು ಅಸ್ಸಾಂನ ಕಾಮಾಖ್ಯ ದೇವಸ್ಥಾನಕ್ಕೂ ತೆರಳಿ ಅರುಣಾ ಲಕ್ಷ್ಮಿ ಪೂಜೆ ಮಾಡಿಸಿದ್ರು. ಇಷ್ಟೆಲ್ಲ ಪೂಜೆಯ ಪ್ರತೀಕವಾಗಿ ಫಲ ಸಿಕ್ಕಿದೆ. ಅದ್ಯಾವಾಗ ರೆಡ್ಡಿಗೆ ಜೈಲು ಶಿಕ್ಷೆಯಾಯ್ತೋ ಕುಟುಂಬದ ಸದಸ್ಯರು ಮತ್ತು ಆತ್ಮೀಯ ಸ್ನೇಹಿತರು ಅಂತರ ಕಾಯ್ದುಕೊಂಡಿದ್ರು. ಆ ಸಂದರ್ಭದಲ್ಲಿ ಲಕ್ಷ್ಮಿ ಅರುಣಾ ಎದೆಗುಂದದೆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಮೂಡಿಸಿ ದೇವರ ಮೊರೆ ಹೋಗಿದ್ರು. ಸದ್ಯ ಪತ್ನಿಯ ಪೂಜಾ ಫಲ, ಕಾರ್ಯಕರ್ತರ ಆಶಯ ಹಾಗೂ ಕಾನೂನಿನ ಹೋರಾಟದಿಂದ ರೆಡ್ಡಿಗೆ ನೀಡಿರುವ ಶಿಕ್ಷೆಗೆ ಹೈಕೋರ್ಟ್ ತಡೆ ನೀಡಿದ್ದು ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಹೆಚ್ಚಿಸಿದೆ. ಈ ಮೂಲಕ ಅವರ ಶಾಸಕ ಸ್ಥಾನ ಸದ್ಯಕ್ಕೆ ಸುರಕ್ಷಿತವಾಗಿದೆ. ಆದ್ರೆ ಮತ್ತೊಂದು ಕೇಸ್ ಇರೋದ್ರಿಂದ ಅದರಲ್ಲೂ ಕಾನೂನು ಹೋರಾಟ ಮಾಡಬೇಕಿದೆ. ಶಿವಾನಂದ್, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ.